ಓಕೆ ಸರ್, ಈಗ ಸದ್ದಾಮ್ ಹುಸೇನನ್ನ ಕೊಂದಿದ್ದು ಮತ್ತೆ ಗಡ್ಡಾಫಿಯನ್ನ ಕೊಂದಿದ್ದು ಎರಡೂ ಸಹ ಒಂದೇ ಕಾರಣಗಳಿಗೆ ನೀವೀಗ ಇತ್ತೀಚೆಗೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಜೂನಿಯರ್ ಬುಷ್ ಅನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಹಿ ಓಪನ್ಲಿ ಅಕ್ಸೆಪ್ಟೆಡ್ ಇಟ್ ವಾಸ್ ಆಲ್ ಅಬೌಟ್ ಆಯಿಲ್. ನಮ್ಮ ಉದ್ದೇಶ ಇದ್ದಿದ್ದು ಆಯಿಲ್ ಅನ್ನ ಕಂಟ್ರೋಲ್ ತಗೋಬೇಕು, ತೈಲವನ್ನ ಕಂಟ್ರೋಲ್ ತಗೋಬೇಕು ಅಂತ. ಸೊ ಗಡ್ಡಾಫಿ ಇದ್ದಾಗ್ಲೂ ನೀವಿದ್ರಿ, ಗಡ್ಡಾಫಿಯ ಹತ್ಯೆಯ ನಂತರ ಸಹ 4 ವರ್ಷ ನೀವು ಅಲ್ಲಿದ್ರಿ. ಸೊ ಏನ್ ಮೇಜರ್ ಬದಲಾವಣೆ ಏನ್ ಕಂಡ್ರಿ ಅಲ್ಲಿನ ಜನರ ಮನಸ್ಥಿತಿಯಲ್ಲಿ? ಏನ್ ಬದಲಾವಣೆ ಕಂಡ್ರಿ ಸರ್? ಬದಲಾವಣೆ ಅನ್ನೋದು ಏನು ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಲಿಬಿಯಾದಲ್ಲಿ ಕ್ರಾಂತಿ ಆಗಿ ಗಡಾಫಿ ಹೋದ್ಮೇಲೆ ಲಿಬಿಯಾ ಇನ್ನಷ್ಟು ಅಧೋಗತಿಗೆ ಹಿಡಿತಾ ಹೋಯ್ತು ಡೇ ಬೈ ಡೇ. ಈಗ ನೀವು ಅಲ್ಲಿ ಹೋದ್ರೆ ಈಗಲೂ ನನಗೆ ಲಿಬಿಯನ್ಸ್ ತುಂಬಾ ಜನ ಟಚ್ ಅಲ್ಲಿ ಇದ್ದಾರೆ. ಫೇಸ್ಬುಕ್ ಮೆಸೆಂಜರ್ಲಿ ಮೆಸೇಜ್ ಮಾಡ್ತಾರೆ, ಮತ್ತೆ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತಾರೆ. ಅವ್ರು ಹೇಳ್ತಾರೆ, ಸರ್ ಗಡಾಫಿ ಹೋದ್ಮೇಲೆ ಲಿಬಿಯಾ ಬಹಳಷ್ಟು ಹದಗೆಟ್ಟು ಹೋಗ್ಬಿಟ್ಟಿದೆ, ಏನು ಪ್ರಯೋಜನ ಇಲ್ಲ. ಆಮೇಲೆ ಅವ್ನು ಕೊಟ್ಟಿದ್ದಂತೆ ಎಲ್ಲಾ ಫೆಸಿಲಿಟೀಸ್ಗಳನ್ನು ಹಿಂದೆ ತಕೊಂಡ್ಬಿಟ್ಟಿದ್ದಾರೆ. ಇವ್ರು ಯಾರು ಹೊಸ ಸರ್ಕಾರ ಯಾರು ಕೊಡ್ತಾ ಇಲ್ಲ. ಹೊಸ ಸರ್ಕಾರ ಅಂತ ಹೇಳಿದ್ರೆ, ನಾನು ಮೊನ್ನೆ ಅಲ್ಲ, ಈಗ 1 ವರ್ಷದ ಹಿಂದೆ ಇರಾಕ್ ಅಲ್ಲಿ ಯಾವುದೋ ಒಬ್ಬ ಕವಿಯ ಒಂದು ಸಣ್ಣ ಕವನವನ್ನ ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೆ. ಅವನೊಂದು ಮಾತು ಹೇಳಿದೆ, ಒಂದು ಸುಂದರವಾದಂಥ ಕವನ ಬರೆದಿದ್ದಾನೆ. ಏನಂದ್ರೆ, ಮೊದಲು ಸರ್ವಾಧಿಕಾರಿ ಇರಬೇಕಾದ್ರೆ ನಮ್ಮಲ್ಲಿ ಪ್ರತಿಮೆಗಳು ಏನಾಗಿದ್ವು ಅಂತ ಹೇಳಿದ್ರೆ ಒಬ್ಬಂದೇ ಪ್ರತಿಮೆ ಇತ್ತು. ಇವತ್ತು ಆ ಜಾಗದಲ್ಲಿ ಎಷ್ಟೋ ಪ್ರತಿಮೆಗಳು ಬಂದ್ಬಿಟ್ಟಿದೆ ಅಂತ ಅವನು ಹೇಳ್ತಾನೆ. ಅಂದ್ರೆ ಆ ವ್ಯಂಗ್ಯವನ್ನ ನೋಡಿ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ. ಹಾಗೆ ಈ ತರದ ಒಂದು ಸಿಚುಯೇಷನ್ ಈಗ ಬಂದಿದೆ ಅಲ್ಲಿ ಲಿಬಿಯಾದಲ್ಲಿ ಕೂಡ ಅದೇ ತರ ಇದೆ. ಸೊ ಹಾಗಾಗಿ ಇವಾಗ ಕೆಟ್ಟೋಗಿದೆ ಅದು. ಈಗ ಅದು ಹೇಗೆ ಆಗಿಬಿಟ್ಟಿದೆ ಅಂದ್ರೆ ರಿಪೇರಿ ಮಾಡಕ್ಕೆ ಸಾಧ್ಯವಿಲ್ಲೇನೋ ಅನ್ನುವಷ್ಟರ ಮಟ್ಟಿಗೆ ಲಿಬಿಯಾ ಹಾಳಾಗಿ ಹೋಗ್ಬಿಟ್ಟಿದೆ. ಸೊ ಆ ತರ ಆಗಿದೆ.